ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಆನಂದ್ ಮತ್ತೆ ಜಯಂತಿ ಮದ್ವೆಲಿ ಅದ್ ಹೇಗ್ ಮೈನಾ ಮತ್ತೆ ಧ್ರುವ ಮದ್ವೆ ಮಾಡಿಸ್ತೀಯಾ? ಮಾಡಿಸ್ತೀನಿ. ಯಾಕಂದ್ರೆ ಧ್ರುವ ನನ್ನ ಹತ್ರ ಎಲ್ಲಾನು ಓಪನ್ ಆಗಿ ಹೇಳಿದ್ದಾನೆ. ಪುಷ್ಪಕ್, ನೀನ್ ಮತ್ತೆ ಮತ್ತೆ ಆ ಧ್ರುವನ ನಂಬಿ ಮೋಸ ಹೋಗ್ಬೇಡ. ಅವನು ಒಳ್ಳೆಯವನಲ್ಲ ಅಂತ ನಾನು ಅವತ್ತೇ ಬಿಡಿಸಿ ಎಷ್ಟು ಚೆನ್ನಾಗಿ ಹೇಳಿದೀನಿ. ಅವನು ಹೇಳೋದನ್ನ ನಂಬ್ತೀನೋ ನಂಬಲ್ವೋ ಅನ್ನೋದು ಸೆಕೆಂಡ್ರಿ. ಸದ್ಯಕ್ಕೆ ನಮಗಾಗಬೇಕಾಗಿರೋದು ಅವನ್ ಮೈನಾಗ್ ತಾಳಿ ಕಟ್ಟಬೇಕು, ಅದೇ ಇಂಪಾರ್ಟೆಂಟ್. ಆದ್ರೆ ಅದ್ಯಾಕೋ ನನ್ಗಾಗೋ ಹಾಗೆ ಕಾಣಿಸ್ತಿಲ್ಲ. ಡೆಫಿನೆಟ್ಲಿ ಆಗುತ್ತೆ. ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ ಆನಂದ್ ಜಯಂತಿ ಮದ್ವೆ ಆಗೋವಾಗ ಇವರಿಬ್ರಿಗೂ ನಾನ್ ಮದ್ವೆ ಮಾಡಿಸ್ತೀನಿ. ಪುಷ್ಪಕ್, ನೀನ್ ಏನ್ ಹೇಳ್ತಿದ್ಯಾ ನನ್ಗೊಂದು ಅರ್ಥ ಆಗ್ತಿಲ್ಲ. ಅದೇ ಶುಕ್ರವಾರ ಧ್ರುವಗೂ ಮತ್ತೆ ತುಳಸಿಗೂ ಎಂಗೇಜ್ಮೆಂಟ್ ಇದೆ. ಅಲ್ಲಿ ಎಂಗೇಜ್ಮೆಂಟ್ ಆಗ್ತಿರೋ ಧ್ರುವ ಹೇಗೆ ನೀನ್ ಕರೆಯೋ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬರ್ತಾನೆ? ಅದು ಅಲ್ದೆ ಅವನ್ಗೆ ಎಂಗೇಜ್ಮೆಂಟ್ ಆಗ್ತಿರೋದು ಸಿಟಿ ಒಳಗಡೆ ಇರೋ ದೇವಸ್ಥಾನದಲ್ಲಿ. ನೀನ್ ಪ್ಲಾನ್ ಮಾಡಿರೋದು ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ. ಅವನು ಅಲ್ಲಿಂದ ಊರಿಂದ ಆಚೆ ಬರೋದು. ಪುಷ್ಪಕ್, ಇಟ್ ಈಸ್ ಟೋಟಲಿ ಇಂಪಾಸಿಬಲ್. ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಊರಿಂದ ಆಚೆ ಇರೋ ದೇವಸ್ಥಾನದಲ್ಲಿ ಪ್ಲಾನ್ ಮಾಡಿರೋದು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಧ್ರುವ ಬರ್ತಾನೆ, ತಾಳಿ ಕಟ್ತಾನೆ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಫಸ್ಟ್ ಆಫ್ ಆಲ್, ಮೈನಾ ಇದನ್ನ ಹೇಗೆ ಒಪ್ಕೋತಾಳೆ? ನರ್ತನ, ಇವತ್ ಬೆಳಗ್ಗೆ ಜಯಂತಿ ಆನಂದ್ಗೆ ಜಗಳ ಆಗಿದೆ. ಜಯಂತಿ ಅವ್ರ ಸೋದರ ಮಾವ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಏನೇನೋ ಮಾತಾಡಿದ್ದಾರೆ. ಅದೆಲ್ಲ ಯಾವುದು ನಿಜ ಅಲ್ಲ. ನಾನು ಕ್ರಿಯೇಟ್ ಮಾಡಿರೋ ಡ್ರಾಮಾ. ಡ್ರಾಮಾನ? ಜಯಂತಿ ಆನಂದ್ ಮಧ್ಯೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಅವ್ರ ಮನೆಯಲ್ಲಿ ಅಂತ ಎಂಥ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ಆದ್ರೂ ಅವರಿಬ್ರು ಮದ್ವೆ ಮಾಡಿಸ್ತಾ ಇದ್ರು. ಇದೆಲ್ಲ ಮೈನಂಗೂ ಧ್ರುವಂಗೂ ಮದ್ವೆ ಮಾಡಿಸಿದ್ರು. ಆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಮಾಡ್ತಾ ಇರೋ ಡ್ರಾಮಾ. ಮೈನಾ ಪ್ರಾಬ್ಲಮ್ಸನ್ನೆಲ್ಲ ತನ್ನೊಳಗಿಟ್ಕೊಂಡು ಅದನ್ನ ಆಚೆ ತೋರಿಸ್ತಾ ಇರೋ ಹೇಗೆ ಮೇಂಟೈನ್ ಮಾಡ್ತಾಳೋ ಅದೇ ಥರ ಮೈನಿಂಗು ಧ್ರುವಂಗೂ ಮದುವೆ ಆಗೋ ಥರ ಈ ವಿಷಯನ ನಮ್ಮೊಳಗೆ ಮುಚ್ಚಿಡ್ಕೊಂಡು ಮೈನಂಗೆ ಗೊತ್ತಿಲ್ಲದೇನೆ ಅವಳು ಮದುವೆ ಮಾಡಿಸ್ತೀನಿ. ಈ ಕಡೆ ಆನಂದ್ಗೂ ಜಯಂತಿಗೂ ಹೇಗೆ ಮದುವೆ ಆಗುತ್ತೆ ಅಂತ ನಂಬ್ತಾರೋ ಅದೇ ಥರ ಆ ಕಡೆ ಧ್ರುವಂಗೂ ತುಳಸಿಗೂ ಎಂಗೇಜ್ಮೆಂಟ್ ಆಗುತ್ತೆ ಅಂತ ನಂಬಬೇಕು. ಅದೇ ನನ್ನ ಪ್ಲಾನ್. ಪ್ಲಾನ್ ಏನೋ ಓಕೆನೆ, ಆದ್ರೆ ಎಂಗೇಜ್ಮೆಂಟ್ ಆಗ್ಬೇಕಾಗಿರೋ ಧ್ರುವ ಇಲ್ಲಿ ಮದ್ವೆ ಅಟೆಂಡ್ ಮಾಡೋದಕ್ಕಂತ ಬಂದ್ರೆ ಮೈನಾಗೆ ಡೌಟ್ ಬರಲ್ವಾ? ಗುಡ್ ಕ್ವೆಶ್ಚನ್. ಜಯಂತಿ ಆನಂದ್ ಮದುವೆ ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಿರುತ್ತೆ. ಅಲ್ಲಿ ಮೈನಾನು ಇರ್ತಾಳೆ, ಅಲ್ಲಿ ಧ್ರುವನು ಎಂಗೇಜ್ಮೆಂಟ್ ಅಲ್ಲಿ ಇರ್ತಾನೆ. ಇಲ್ಲಿ ಇವರಿಬ್ರು ಮದುವೆ ಸರಿಯಾದ ಸಮಯಕ್ಕೆ ಧ್ರುವ ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಮೈನಂಗೆ ಗೊತ್ತಿಲ್ಲದೆ ಇರೋ ತರ ಮೈನಾ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅದರಿಂದ ಡೆಫಿನೆಟ್ಲಿ ಅವಳಿಗೆ ಶಾಕ್ ಆಗುತ್ತೆ. ಆದ್ರೆ ಅವಳು ಹಳ್ಳಿ ಹುಡುಗಿ ಆಗಿರೋದ್ರಿಂದ ತಾಳಿನ ಪಿಚ್ಚಿ ಬಿಸಾಕ. ತಾಳಿ ಕಟ್ಟಿದ್ದು ಅವಳು ಪ್ರೀತಿ ಮಾಡ್ದು ಅಂತಾನೆ. ಸೊ ಬೇರೆ ದಾರಿ ಇಲ್ಲದೆ ಅವಳು ಒಪ್ಕೋತಾಳೆ. ದಟ್ ಈಸ್ ಮೈ ಪ್ಲಾನ್. ಈ ವಿಷಯ ಮೈನಂಗೆ ಗೊತ್ತಾಗ್ಬಾರ್ದು. ಧ್ರುವಂಗೂ ಮೈನಂಗೂ ಮದುವೆ ಆಗಲೇಬೇಕು.